ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸಸ್ಸಲ್ಲಿ ಸಮ್ಮರ್ ಫ್ರಾಕ್ ಕಟ್ಟಿಂಗ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾವು ಕ್ಲಾತ್ನ ಹೇಗೆ ಫೋಲ್ಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೈಡ್ ಇದೆಯಲ್ಲ, ಈ ಸೈಡನ್ನ ನಾವು ಲೆಂತ್ ವೈಸ್ ಅಂತೀವಿ. ಅದು ಲೆಂತ್ ವೈಸಲ್ಲಿ ನಾವು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು. ನಂತರ ಆಪೋಸಿಟ್ ಸೈಡ್ಗೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ. ಈ ರೀತಿ ಈ ಮೆಥಡು ನೀವು ಡಬಲ್ ಪನ್ನ ಪೀಸ್ ತೊಗೊಂಡಿದ್ರೆ ಈ ಮೆಥಡ್ ಯೂಸ್ ಆಗುತ್ತೆ. ಆದರೆ ಇದು ಸಿಂಗಲ್ ಪನ್ನಾಗೆ ಬರಲ್ಲ. ಡಬಲ್ ಪನ್ನ ಪೀಸಲ್ಲಿ ನೀವು 1 ವರ್ಷದಿಂದ 5 ವರ್ಷದ ಮಕ್ಕಳಿಗೆ 3/4 ಮೀಟ್ರಿಂದ 1 ಮೀಟ್ರ್ ಒಳಗೆ ಒಂದು ಫ್ರಾಕ್ ರೆಡಿ ಮಾಡಿಬಿಡ್ಬೋದು. ಆದರೆ ಸಿಂಗಲ್ ಪನ್ನ ಆದರೆ ಈಗಾಗಲೇ ಒಂದು ಫೋಲ್ಡ್ ಮಾಡಿದ್ದೀನಿ, ಮತ್ತು ಮೇಲಿಂದ ಕೆಳಭಾಗಕ್ಕೆ ಇನ್ನೊಂದು ಫೋಲ್ಡ್ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ಇದು ಸಿಂಗಲ್ ಪನ್ನಾಗೆ. ಈ ಥರ ನೀವು ಫೋಲ್ಡ್ ಮಾಡೋದಾದರೆ ನೀವು ಮಗುವಿನ ಅಳತೆ ಎಷ್ಟು ಉದ್ದ ತೊಗೊಂಡಿರ್ತೀರೋ ಅಷ್ಟಕ್ಕೆ ಡಬಲ್ ತಗೊಂಡು 5 ಇಂಚಸ್ನ ಆ್ಯಡ್ ಮಾಡ್ಕೋಬೇಕು. ಈಗ ನಿಮಗೆ ಎಷ್ಟು ವಯಸ್ಸಿನ ಮಕ್ಕಳಿಗೆ ಎಷ್ಟು ಬಟ್ಟೆ ತೊಗೋಬೋದು ಅಂತ ನೀವೇ ಕೌಂಟ್ ಮಾಡ್ಕೋಬೋದು. ನಾವು ಕಟ್ಟಿಂಗ್ಗೆ ಪೀಸ್ ಹಾಕೊಳ್ಳೋಕ್ಕೂ ಮುಂಚೆ ಈ 2 ಪೀಸ್ಗಳು ಕೆಳಗಡೆ ಮತ್ತು ಮೇಲ್ಭಾಗದ ಆನ್ಫೋಲ್ಡ್ ಆಗಿರೋ ಪೀಸ್ಗಳು ಸಮವಾಗಿರಬೇಕು, ಏರುಪೇರಾಗಿರಬಾರ್ದು. ಅದಕ್ಕೋಸ್ಕರ ನಾನು ಜರುಗಬಾರ್ದು ಅಂತೇಳಿ ಗುಂಡ್ಪಿನ್ಗಳನ್ನ ಫಿಕ್ಸ್ ಮಾಡ್ಕೋತೀನಿ. ಈ ರೀತಿ ಗುಂಡ್ಪಿನ್ಗಳು ಹಾಕೋದ್ರಿಂದ ನಮಗೆ ಫ್ರಂಟ್ ಟು ಬ್ಯಾಕು ಈಕ್ವಲ್ ಆಗಿರುತ್ತೆ, ಏರುಪೇರಾಗಿರಲ್ಲ. ಇವತ್ತಿನ ಫ್ರಾಕ್ ಕಟ್ಟಿಂಗ್ಗೆ ನಾನು ಪಾಲಿಸ್ಟರ್ ಕ್ಲಾತ್ ಯೂಸ್ ಮಾಡ್ತಾಯಿದ್ದೀನಿ. ಸಮ್ಮರ್ ಫ್ರಾಕಿಗೆ ಆದಷ್ಟು ಕಾಟನ್ ಕ್ಲಾತ್ ಯೂಸ್ ಮಾಡಿ. ಅಳತೆ ಈ ರೀತಿ ಇದೆ. ಪೂರ್ಣ ಉದ್ದ 15, ಎದೆ ಸುತ್ತಳತೆ 20, ಕುತ್ತಿಗೆ ಅಗಲ 7. ಈ ಅಳತೆಗೆ ನಾನಿವತ್ತು ಸಮ್ಮರ್ ಫ್ರಾಕ್ನ ಕಟ್ಟಿಂಗ್ ಮಾಡ್ತೀನಿ. ಪೀಸ್ ಈಕ್ವಲ್ ಆಗಿರೋಕ್ಕೆ ಒಂದು ಗೆರೆ ಹಾಕೋತೀನಿ. ಫ್ರೆಂಡ್ಸ್, 0ಇಂದ 1 ಪೂರ್ಣ ಉದ್ದ ಪ್ಲಸ್ ಹಾಫ್ ಇಂಚಸ್, ಅಂದರೆ ಪೂರ್ಣ ಉದ್ದ 15 ಇದೆ, ಅದಕ್ಕೆ ಹಾಫ್ ಇಂಚಸ್ ಸೇರಿಸಿದ್ರೆ 15.5. ನಾನಿಲ್ಲಿ 15.5ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ 1ರಿಂದ 2ಕ್ಕೆ 1.5 ಇಂಚಸ್ ಮಾರ್ಕ್ ಮಾಡ್ಕೋತೀನಿ. ಇದು ಬಾಟಮ್ ಫೋಲ್ಡಿಂಗೋಸ್ಕರ. 0ಇಂದ 3 ಎದೆ ಸುತ್ತಳತೆಯ 4ನೇ 1 ಭಾಗ. ಎದೆ ಸುತ್ತಳತೆ 20 ಇದೆ, ಅದರ 4ನೇ 1 ಭಾಗ ಮಾಡಿದ್ರೆ 5 ಬರುತ್ತೆ. 5 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 3ರಿಂದ 4 1.5 ಇಂಚಸ್ ಮೇಲ್ಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇದು ನಾವು ಕುತ್ತಿಗೆಯ ಉದ್ದ ತಗೋಬೇಕಲ್ಲ, ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀವಿ. 4 ಮತ್ತು 3ಕ್ಕೆ ನಾನು ತೋರಿಸಿರೋ ಥರ ಗೆರೆ ಹಾಕೊಳ್ಳಿ. 3ರಿಂದ 5ಕ್ಕೆ ಎದೆ ಸುತ್ತಳತೆಯ 4ನೇ 1 ಭಾಗ ಪ್ಲಸ್ 2 ಇಂಚಸ್, ಅಂದರೆ 5 ಪ್ಲಸ್ 2 ಇಂಚಸ್ ಅಂದರೆ 7 ಇಂಚಸ್ ಬರ್ತದೆ. 7 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೋತೀನಿ. 5ರಿಂದ 6, 5ರ ಒಳಭಾಗಕ್ಕೆ 2 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. 4ರಿಂದ 7, 3ರಿಂದ 6 ಎಷ್ಟಿದೆ ನೋಡಿಕೊಂಡು ಅಷ್ಟೇ ಮಾರ್ಕ್ ಮಾಡ್ಕೊಳ್ಳಿ. 5 ಇದೆ, ನಾನು 5 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 5 ಮತ್ತು 7ಕ್ಕೆ ಬ್ಯಾಕ್ ಆರ್ಮೋಲ್ ಶೇಪ್ ಕೊಡಿ. ನೀವು ಹಾಗೆ ಕೈಲಾದರೂ ಸಹ ಕೊಡಿ, ಇಲ್ಲ ಕರ್ವ್ ಸ್ಕೇಲರ ಯೂಸ್ ಮಾಡಿ ನೀವು ಶೇಪ್ ಕೊಡ್ಬೋದು. 4ರಿಂದ 8 ಕುತ್ತಿಗೆಯ ಅರ್ಧ ಭಾಗ ಪ್ಲಸ್ ಹಾಫ್ ಇಂಚಸ್. ಫ್ರೆಂಡ್ಸ್, ನೆಕ್ ವಿಡ್ತ್ ಬಂದು 7 ಇಂಚಸ್ ಇದೆ. 7 ಇಂಚಸ್ಸಲ್ಲಿ ಅರ್ಧ ಭಾಗ ಅಂದರೆ 3.5 ಬರುತ್ತೆ. ಅದಕ್ಕೆ ಹಾಫ್ ಇಂಚಸ್ ಸೇರಿಸಿದ್ರೆ 4 ಆಗುತ್ತೆ. ನಾವು ಇಲ್ಲಿ 4ರಿಂದ 8ಕ್ಕೆ 4 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. 8ರಿಂದ 5ಕ್ಕೆ ಫ್ರಂಟ್ ಆರ್ಮೋಲ್ ಶೇಪ್ ಕೊಡಬೇಕು. ಇಲ್ಲಿ ಫುಲ್ ಲೆಂತ್ ತೊಗೊಂಡಿದ್ನಲ್ಲ, ಅಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕೋತೀನಿ. 0ಇಂದ 9 ಮತ್ತು 2ರಿಂದ 10 ಎದೆ ಸುತ್ತಳತೆಯ 4ನೇ 1 ಭಾಗ, ಅಂದರೆ 5 ಇಂಚಸ್ ಬರುತ್ತೆ. ಅದಕ್ಕೆ 5 ಇಂಚಸ್ ಆ್ಯಡ್ ಮಾಡಿದ್ರೆ 10 ಇಂಚಸ್ ಬರುತ್ತೆ. 10 ಇಂಚಸ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. 9 ಮತ್ತು 10ರ ಮಧ್ಯಭಾಗ 11, ಅಂದರೆ 1.5 ಇಂಚಸ್ನ ಅರ್ಧ ಮಾಡಿದ್ರೆ 3/4 ಇಂಚಸ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು. 2 ಮತ್ತು 11ಕ್ಕೆ ಕ್ರಾಸ್ ಆಗಿ ಬಾಟಮ್ ಶೇಪ್ ಕೊಡಿ. 5 ಮತ್ತು 9 ಸೇರಿಸ್ಕೋಬೇಕು. ಫ್ರೆಂಡ್ಸ್, ಸಮ್ಮರ್ ಫ್ರಾಕ್ ಮಾರ್ಕಿಂಗ್ ಮಾಡಾಗಿದೆ. ಒಂದು ಸಲ ನೀವು ರೀಚೆಕ್ ಮಾಡ್ಕೊಳ್ಳಿ. ನಂತರ 4, 7, 6 ಫಸ್ಟು ನಾವು ಕಟ್ ಮಾಡಬೇಕು ಫುಲ್ಲು. ಅದಾದಮೇಲೆ ಫ್ರಂಟ್ ಪೀಸ್ ತಗೊಂಡು 4, 8, 5ಕ್ಕೆ ನಾವು ಶೇಪ್ ಕೊಡ್ಕೋಬೇಕು. ನಾನೀಗ ಕಟ್ ಮಾಡ್ತೀನಿ. ಇದೇ ರೀತಿ ನೀವು ನೋಟ್ಸ್ ಮೇಲೂ ಹಾಕಿ, ನಾನು ಡ್ರಾಫ್ಟಿಂಗ್ ಹಾಕಿದ್ದೀನಿ ನೋಡಿ ನೋಟ್ಸಲ್ಲಿ. ಇದೇ ರೀತಿ ನೀವು ಕೂಡ ಡ್ರಾಫ್ಟಿಂಗ್ ಹಾಕ್ಕೊಳ್ಳಿ. ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ನಾನು ಈಗ ಬೇರೆ ಮಾಡ್ತೀನಿ. ನಂತರ ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ನಾನು ಫ್ರಂಟ್ ಆರ್ಮೋಲ್ ಶೇಪ್ ಕೊಡ್ತೀನಿ.
ಫೇಸಿಂಗ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಆನ್ ಫೋಲ್ಡಲ್ಲಿ ಪೀಸ್ ಹಾಕ್ಕೊಂಡಿದ್ದೀನಿ. ಟೋಟಲ್ 4 ಪೀಸ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಎಡ್ಜಸ್ಸಲ್ಲಿ ನೀಟಾಗಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಂಡಿರೋ ಮೇಲ್ಭಾಗಕ್ಕೆ ಒಂದು 3 ಇಂಚಸ್ಸು 2.5 ಇಂದ 3 ಇಂಚಸ್ವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕೂ ಒಂದು ಲೈನ್ ಹಾಕ್ಕೊಳ್ಳಿ. ಫಸ್ಟ್ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. 4 ಪೀಸ್ನ ಬ್ಯಾಕ್ ಪಾರ್ಟ್ ಶೇಪಲ್ಲೇ ಕಟ್ ಮಾಡ್ಕೊಳ್ಳೋಣ ಫಸ್ಟು. ಅದಕ್ಕೋಸ್ಕರ ಬ್ಯಾಕ್ ಪೀಸ್ನ ಅದು ಲೈನ್ ಮೇಲೆ ನೀಟಾಗಿ ಬರೋ ಥರ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಪೀಸ್ ಜರಗಬಾರ್ದು ಅಂಥೇಳಿ ನಾನಿಲ್ಲಿ ಗುಂಡು ಪಿನ್ ಹಾಕ್ಕೋತಾ ಇದ್ದೀನಿ. ಬ್ಯಾಕ್ ಪೀಸ್ ಹೇಗಿದೆಯೋ ಅದೇ ರೀತಿ ನಾವು ಫೇಸಿಂಗ್ನು ಕಟ್ ಮಾಡ್ಕೋಬೇಕು. ತಳಭಾಗದಲ್ಲಿ ಇರೋ ಎಕ್ಸ್ಟ್ರಾ ಪೀಸಸ್ನು ನಾವು ಕಟ್ ಮಾಡ್ಕೊಳ್ಳೋಣ. 2 ಫೇಸಿಂಗಲ್ಲಿ 1 ಫೇಸಿಂಗ್ನ ನಾನು ತೆಗೆದಿದ್ದೀನಿ. ಸಿಂಗಲ್ ಫೇಸಿಂಗ್ ಮೇಲೆ ಫ್ರಂಟ್ ಪೀಸ್ನ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಇಟ್ಕೋಬೇಕು, ಎಲ್ಲೂ ಜರುಗ್ದಂಗೆ ಇಟ್ಕೊಳ್ಳಿ. ನಂತರ ಫ್ರಂಟ್ ಆರ್ಮೋಲ್ ಶೇಪ್ನ ನಾವು ಕಟ್ ಮಾಡಿ ತಗೋಬೇಕು. ಬಾಡಿ ಪಾರ್ಟ್ ರೆಡಿಯಾಗಿದೆ. ಈಗ ಲೂಪ್ ಕಟ್ ಮಾಡ್ಕೋತೀನಿ. ಸಮ್ಮರ್ ಫ್ರಾಕಲ್ಲಿ ಸ್ಲೀವ್ ಇಲ್ಲದ ಕಾರಣ ಲೂಪ್ ಅಟ್ಯಾಚ್ ಮಾಡೋಣ. ಅದಕ್ಕೋಸ್ಕರ ನಾನು 1.5 ಇಂಚಸಲ್ಲಿ 2 ಪೀಸಸ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅಗಲ 1.5 ಇಂಚಸ್ ಬರಬೇಕು. ಉದ್ದ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಎಷ್ಟು ಪೀಸ್ ಬೇಕು, ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟನ್ನು ತಗೊಂಡು ಮಿಕ್ಕಿದ್ದು ನಾವು ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಟಿಂಗ್ ಕೆಲಸ ಈಗ ಮುಗಿದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.